ಘಾಟ್ಕೊಪ್ಪರ್ ಪಶ್ಚಿಮ ಅಸಲ್ಫಾದ ಶ್ರೀ ಗೀತಾಂಬಿಕಾ ಸೇವಾ ಸಮಿತಿ ಸಂಚಾಲಿತ ಶ್ರೀ ಕ್ಷೇತ್ರ ಗೀತಾಂಬಿಕಾ ದೇವಸ್ಥಾನವು ಈ ಪ್ರದೇಶದ ಒಂದು ಮುಖ್ಯ ಧಾರ್ಮಿಕ ಕೇಂದ್ರವಾಗಿದೆ. ಸಮಿತಿಯ ಜತೆ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಕಣಂಜಾರು ಮಂದಿರ ಸ್ಥಾಪನೆಯಾದ ಘಟನೆಯ ಬಗ್ಗೆ ಮಾಹಿತಿ ನೀಡಿದರು. ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಶ್ರೀ ಗೀತಾಂಬಿಕಾ ಮಂದಿರ ಅಸಲ್ಫಾ ಘಾಟ್ಕೊಪ್ಪರ್ ಪಶ್ಚಿಮ ಮುಂಬೈ. ಸುಮಾರು 60 ದಶಕದ ಚಾರಿತ್ರ್ಯವಿರುವ ಶ್ರೀದೇವಿಯ ಸನ್ನಿಧಾನ ಶ್ರೀ ಗೀತಾಂಬಿಕಾ ಮಂದಿರ. ಸುಮಾರು ನಮ್ಮ ಸಮಾನ ಮನಸ್ಕರ ಜನರು ಕೂಡಿ 60 ವರ್ಷಗಳ ಹಿಂದೆ ಅಸಲ್ಫಾ ನಗರದಲ್ಲಿ ಇರುತ್ತಿರುವ ನಮ್ಮ ತುಳು ಕನ್ನಡಿಗರಿಗೆ ಬೇಕಾಗಿರುವ ಒಂದು ದೇವಾಲಯ ಬೇಕೆಂದು ಮನಗಂಡು ಎಲ್ಲರೂ ಒಟ್ಟಿಗೆ ಆಗಿ ಎಲ್ಲರ ಸಹಕಾರದಿಂದ ಶ್ರೀ ಗೀತಾಂಬಿಕಾ ಮಂದಿರವನ್ನು ಸ್ಥಾಪಿಸಿದರು. ಸ್ಥಾಪನೆಯಾದಾಗ ಅದು ಶ್ರೀ ನಿತ್ಯಾನಂದ ಭಜನಾ ಮಂಡಳಿಯ ರೂಪದಲ್ಲಿ ಪ್ರಾರಂಭವಾಗಿ ನಿತ್ಯಾನಂದ ದೇವರ ಛಾಯಾಚಿತ್ರವನ್ನು ಇಟ್ಟು ಪೂಜೆ ಮಾಡುತ್ತಾ ತದನಂತರ ಶ್ರೀದೇವಿಯ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ದೇವಿ ದರ್ಶನವನ್ನು ಇಟ್ಟುಕೊಂಡು ದೇವರ ಭಜನೆ, ಪೂಜಾ ಪುನಸ್ಕಾರ ಇತ್ಯಾದಿಗಳನ್ನು ಪ್ರಾರಂಭಿಸಲಾಯಿತು. ತದನಂತರ ಆಗಾಗ ಯಾವ ರೀತಿಯಲ್ಲಿ ಬ್ರಾಹ್ಮಣೋತ್ತರು ಹೇಳಿದರ ಆ ರೀತಿಯಲ್ಲಿ ಇಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ಕಂಡುಕೊಳ್ಳುವ ಸಲುವಾಗಿ ದೇವಾಲಯವನ್ನು 2-3 ಸಲ ಜಾಗೃತಗೊಳಿಸಿದರು. ಹಾಗೂ ಹಳೆಯ ಗೋಡೆ ಇತ್ಯಾದಿಗಳನ್ನು ತೆಗೆದು ಹೊಸತು ಒಂದು ಗುಡಿಯನ್ನು ರಚಿಸಲಾಯಿತು. 1999ರಲ್ಲಿ ಶ್ರೀ ಆಗಿನ ಅಧ್ಯಕ್ಷರಾದ ಶ್ರೀ ಡಿ.ಕೆ. ಪೂಜಾರಿ ಅವರ ನೇತೃತ್ವದಲ್ಲಿ ಮಂದಿರದ ಜೀರ್ಣೋದ್ಧಾರದ ಬಗ್ಗೆ ಸಲಹೆಗಳನ್ನೆಲ್ಲ ತೆಗೆದುಕೊಂಡು 1999ರ ಮೇ ತಿಂಗಳಲ್ಲಿ ಸಂಪೂರ್ಣವಾಗಿ ಮಂದಿರವನ್ನು ದುರಸ್ತಿಗೊಳಿಸಿ ಅದಕ್ಕೆ ಬೇಕಾಗಿರುವ ಮೂರ್ತಿಗಳನ್ನು ಊರಿನಿಂದ ಕರೆತರಲಾಯಿತು. ಕರ್ನಾಟಕದ ಕಾರ್ಕಳದಿಂದ ಶ್ರೀದೇವಿಯ ವಿಗ್ರಹ, ಗಣಪತಿ ದೇವರ ವಿಗ್ರಹ, ಈಶ್ವರ ದೇವರ ವಿಗ್ರಹ, ಹನುಮಂತ ದೇವರ ವಿಗ್ರಹ, ಹಾಗೆಯೇ ಭದ್ರಕಾಳಿ ಹಾಗೂ ರಕ್ತೇಶ್ವರಿಯ ವಿಗ್ರಹಗಳನ್ನು ತಂದು ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾವ ರೀತಿಯಲ್ಲಿ ನಮ್ಮ ಅರ್ಚಕರ ಸಲಹೆಗಳನ್ನು ಪಡೆದು ಪೂಜೆ ಪುನಸ್ಕಾರಗಳನ್ನು ದಿವಸಕ್ಕೆ 3 ಬಾರಿ ಮಾಡಬೇಕು, ಹಾಗೆಯೇ ಬ್ರಾಹ್ಮಣೋತ್ತಮರಿಂದಲೇ ಪೂಜೆ ಆಗಬೇಕು ಎಂದುಕೊಂಡು ಬ್ರಾಹ್ಮಣರನ್ನು ನಿಯುಕ್ತಿಗೊಳಿಸಿ ದಿವಸಕ್ಕೆ 3 ಸಮಯದಲ್ಲಿ ಆರತಿಯನ್ನು ಎತ್ತಲಾಗುತ್ತಿದೆ. ಅದರಂತೆ ಈ ದೇವಾಲಯದಲ್ಲಿ ಮೊದಲಿನಿಂದಲೂ ನವರಾತ್ರಿ ಉತ್ಸವವನ್ನು ವಾರ್ಷಿಕೋತ್ಸವ ರೂಪದಲ್ಲಿ ಬಹು ವಿಜೃಂಭಣೆಯಿಂದ ನಡೆಸಲಾಗುವುದು. 9 ದಿವಸದ ಈ ಪೂಜೆಯಲ್ಲಿ ಲಕ್ಷಾದಿ ಭಕ್ತರು ಇಲ್ಲಿ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲು ದೇವರಿಗೆ ಪೂಜೆಯನ್ನು ಕೊಟ್ಟು ಹಾಗೆಯೇ ಪ್ರತಿ ದಿವಸ ಅನ್ನ ಸಂತರ್ಪಣೆಯ ಲಾಭವನ್ನು ಪಡೆದು ಹೋಗುವುದು ಇಲ್ಲಿಯ ಕ್ರಮ. ಶ್ರೀ ಕ್ಷೇತ್ರದಲ್ಲಿ 48ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಹಾಗೂ ಪರಿವಾರ ದೇವತೆಗಳಿಗೆ ದೀಪಾರಾಧನೆ ಜನವರಿ 18ರಂದು ಶನಿವಾರ ನಡೆಯಿತು. ಸಂಜೆ 6:00ಕ್ಕೆ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಜರಿಮರಿ ಇದರ ಪ್ರಧಾನ ಅರ್ಚಕರಾದ ಎಸ್.ಎನ್. ಉಡುಪ ಅವರ ಪೌರೋಹಿತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಆರಂಭವಾಯಿತು.
ಆಗಿಡಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ದೇವರನ್ನ ಪೂಜೆ ನಮ್ಮ ಮಲ್ತೊಂದುಲ್ಲ ಅಂಡ ಈ ವರ್ಷದ 48ನೇ ವರ್ಷದ ಅತ್ಯಂತ ಒಂಜಿ ವಿಜೃಂಭಣೆದ ಒಂಜಿ ಮಂಡಲ 48 ಒಂಜಿ ಪೂಜೆ ಬಂಡ ಸತ್ಯನಾರಾಯಣ ಸ್ವಾಮಿ ದೇವರಿಗೆ ವಿಶೇಷವಾದ ಒಂಜಿ ಸಂಖ್ಯೆ ಅವಾಗ ಅಂಚಿನ ಒಂಜಿ ಪೂಜೆನೇ ಸದ್ಭಕ್ತರು ಅಂಚನೆ ಮಾತ ಮಂಡಲಿದ ಪದಾಧಿಕಾರಿಗಳು ಅಪ್ಪನ ಮಾತ ಸದ್ಭಕ್ತರೇ ಸೇರೊಂದು ಇನ್ನಿತ ದಿನೊಟ್ಟು ಆ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವರನ್ನ ಪೂಜೆನೇ ವಿಶೇಷ ರೀತಿಯಲ್ಲಿ ನಮ್ಮ ಮತ್ತೊಂದುಲ್ಲ ತ್ರಿಶೂಲ್, ವಿಸ್ಮಿತಾ, ರೋಹಿತ್, ನೈನಾ, ಸದಾಶಿವ್, ಸುಮತಿ ಪೂಜಾರಿ, ಕಾವೇರಿ ಜ್ಯೋತೇಶೆ ದಂಪತಿಗಳ ಯಜಮಾನಿಕೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು.
ರಾತ್ರಿ 8:30ರಿಂದ 9 ತನಕ ಸಮಿತಿಯ ಸದಸ್ಯರಿಂದ ಭಜನೆ ನಡೆಯಿತು. ದೇವಸ್ಥಾನದ ಅರ್ಚಕರಾದ ಸುಕೇಶ್ ಭಟ್ ಶ್ರೀದೇವಿಗೆ ಮಹಾಪೂಜೆ ನೆರವೇರಿಸಿದರು.
ಸತ್ಯನಾರಾಯಣ ದೇವರಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಭಕ್ತಾದಿಗಳು ತೀರ್ಥ ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾದರು. ಮಹಾಪೂಜೆಯಲ್ಲಿ ಸ್ಥಳೀಯ ಜನಪ್ರಿಯ ಶಾಸಕ ರಾಮ್ ಕದಂ ಅವರ ಧರ್ಮಪತ್ನಿ ಆಶಾ ಕದಂ ಅವರನ್ನು ಸಮಿತಿ ವತಿಯಿಂದ ಗೌರವಿಸಲಾಯಿತು. ಭಾರತ್ ಬ್ಯಾಂಕಿನ ನಿರ್ದೇಶಕರುಗಳಾದ ಗಣೇಶ್ ಟಿ ಪೂಜಾರಿ, ಆಶಾ ಆರ್ ಬಂಗೇರ, ನ್ಯಾಯವಾದಿ ವಿನೋದ್ ಪ್ರಜಾಪತಿ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ನಾಯಕ ರಾಹುಲ್ ಚೌಹಾಣ್, ಶಿವಸೇನೆಯ ಶಿಂದೆ ಬಣದ ಯುವ ನಾಯಕ ಚಿರಾಗ್ ಶೆಟ್ಟಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಮಹಾಪೂಜೆಗೆ ಅನ್ನದಾನ ಸೇವೆ ನೀಡಿದ ಶೋಭಾ ಕುಶಲ್ ಶೆಟ್ಟಿ, ಹೂವಿನ ಅಲಂಕಾರದ ಖರ್ಚು ವಹಿಸಿದ ಪ್ರದೀಪ್ ಶೆಟ್ಟಿ ಹಾಗೂ ಇತರ ವಿವಿಧ ಸೇವೆ ನೀಡಿದವರಿಗೆ ಪ್ರಸಾದ ನೀಡಿ ಗೌರವಿಸಲಾಯಿತು. ಶ್ರೀ ಗೀತಾಂಬಿಕಾ ಸೇವಾ ಸಮಿತಿಯ ಅಧ್ಯಕ್ಷ ಸುರೇಶ್ ಭಂಡಾರಿ ಕಡಂದಲೆ, ಗೌರವಾಧ್ಯಕ್ಷ ಮುದ್ರಾಡಿ ದಿವಾಕರ್ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ಸತೀಶ್ ಶೆಟ್ಟಿ, ರಮಾನಾಥ್ ಕೊಟ್ಯಾನ್, ಗೌರವ ಪ್ರಧಾನ ಕಾರ್ಯದರ್ಶಿ ಧರ್ಮಪಾಲ್ ಕೊಟ್ಯಾನ್, ಗೌರವ ಪ್ರಧಾನ ಕೋಶಾಧಿಕಾರಿ ಡಿಎಂ ಕೊಟ್ಯಾನ್, ಸರ್ವ ಸದಸ್ಯರು ಹಾಗೂ ಮಹಿಳಾ ವಿಭಾಗದ ಸದಸ್ಯರು, ಶ್ರೀ ಗೀತಾಂಬಿಕಾ ಯಕ್ಷಗಾನ ಮಂಡಳಿಯ ಅಧ್ಯಕ್ಷ ಸುರೇಶ್ ಭಂಡಾರಿ ಕಡಂದಲೆ, ಗೌರವ ಪ್ರಧಾನ ಕಾರ್ಯದರ್ಶಿ ಮಾನಾಡಿ ಸದಾನಂದ್ ಶೆಟ್ಟಿ, ಸಂಚಾಲಕ ಸುನೀಲ್ ಎಂ ಅಮೀನ್, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆ ವ್ಯವಸ್ಥಿತವಾಗಿ ಜರುಗಲು ಶ್ರಮಿಸಿದರು. ಶ್ರೀ ಗೀತಾಂಬಿಕಾ ಯಕ್ಷಗಾನ ಮಂಡಳಿಯ ಸದಸ್ಯ ಯಕ್ಷಗಾನ ಕಲಾವಿದ ರಾಜ್ ತುಂಬೆ ಸಹಕಾರ ನೀಡಿದರು. ದೇವಸ್ಥಾನದ ಶಿಲಾಮಯ ಜೀರ್ಣೋದ್ಧಾರದ ಕಾರ್ಯವು ಶೀಘ್ರದಲ್ಲಿ ಆರಂಭವಾಗಲಿದ್ದು, ಈ ಪುಣ್ಯ ಕ್ಷೇತ್ರದಲ್ಲಿ ಭಕ್ತಾದಿಗಳು ಶಿಲಾ ದೇಣಿಗೆ ನೀಡಿ ಸಹಕಾರ ನೀಡುವಂತೆ ಸಮಿತಿಯ ಪರವಾಗಿ ಸುರೇಶ್ ಶೆಟ್ಟಿ ಕಣಂಜಾರು ವಿನಂತಿಸಿದ್ದಾರೆ. ಶ್ರೀ ಮಾಧವ್ ಪುದ್ವಾಳ್ರು ಎನ್ನುವರು ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಸುರೇಶ್ ಭಂಡಾರಿಯವರ ಮುಖಾಂತರ ಮಂದಿರಕ್ಕೆ ಬರಮಾಡಿಕೊಂಡೆವು. ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳು
ಪ್ರಾರಂಭವಾಗಿದ್ದರೂ ಕೂಡ ಏನೋ ಅನೇಕ ಅಡಚಣೆಗಳು ಪ್ರತಿ ಬಾರಿ ಬರುವುದರಿಂದ ಮಹಾದೇವ್ ಪೊದುವಾಳ್ರನ್ನು ಇಲ್ಲಿ ಕರೆತರಬೇಕಾಯಿತು. ಶ್ರೀ ಪೊದುವಾಳ್ರು ಪ್ರಶ್ನೆಯಲ್ಲಿ ಮೂರ್ತಿಗಳನ್ನೆಲ್ಲ ಇಟ್ಟಿರುವ ಸ್ಥಳದಲ್ಲಿ ಮೂರ್ತಿಯ ಸ್ಥಾನಪಲ್ಲಟವಾಗುವ ಅತಿ ಅಗತ್ಯವಿದೆ ಎಂದು ತಿಳಿಸಿದರು. ಮುಖ್ಯವಾಗಿ ನಾಗದೇವರು ಅಶ್ವತ್ಥಮರೆಯ ಕಟ್ಟೆಯಿಂದ ಇಳಿಸಲಾಗಿದೆ. ಶ್ರೀ ನಿತ್ಯಾನಂದ ಸ್ವಾಮಿಯವರ ಸ್ಥಾನವು ಬರುವ ಭಕ್ತಾದಿಗಳಿಗೆ ಯಾರಿಗೂ ತೋರದ ಸ್ಥಳದಲ್ಲಿ ಇಡಲಾಗಿದೆ. ಹಾಗೂ ಆಂಜನೇಯ ದೇವರ ಗುಡಿಯನ್ನು ಕೂಡ ಏನೋ ಒಂದು ಮನಸ್ಸಿನಿಂದ ತಂತಾನೆ ಮಾಡಿದ್ದಾರೆ ಹೊರತು ಇದರ ಅಗತ್ಯ ಇರಲಿಲ್ಲ. ಈಶ್ವರ ದೇವರು ಹಾಗೂ ಮಾತೆ ಗೀತಾಂಬಿಕಾ ದೇವರು ಒಂದೇ ತರಹದ ಪ್ರಾಬಲ್ಯ ಹೊಂದಿರುವ ದೇವರಾಗಿರುವುದರಿಂದ ಒಂದಕ್ಕೆ ಚಿಕ್ಕ ಗುಡಿ ಒಂದಕ್ಕೆ ದೊಡ್ಡ ಗುಡಿ ಮಾಡಿದರಿಂದ ಇದು ಸರಿಯಲ್ಲ, ಇದನ್ನೆಲ್ಲ ಜೀರ್ಣೋದ್ಧಾರ ಮುಖಾಂತರ ಸರಿ ಮಾಡಬೇಕು ಎಂದು ಹೇಳಿದರು. ತದನಂತರ ವಾಸ್ತು ತಜ್ಞರನ್ನು ಊರಿಂದ ಕರೆತಂದು ಹಾಗೂ ಊರಿನ ಶ್ರೇಷ್ಠ ಶಿಲ್ಪಿಕಾರ ಅವರನ್ನು ಕೂಡ ಮುಂಬೈಗೆ ಕರೆತಂದು ಅವರಲ್ಲಿ ಈ ವಿಷಯ ಹೇಳಿದಾಗ ಅವರು ಅದಕ್ಕೆ ಬೇಕಾಗಿರುವ ಛಾಯಾಚಿತ್ರವೋ ಅಥವಾ ದೇವರ ಗುಡಿಯ ಪ್ರಕಾರ ಎಲ್ಲ ನಮಗೆ ಚಿತ್ರವನ್ನು ಮಾಡಿಕೊಟ್ಟಿರುವವರು. ಈಗ ದಕ್ಷಿಣಾಯನ ಉತ್ತರಾಯಣ ಪ್ರಾರಂಭವಾದ ನಂತರ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಪ್ರಾರಂಭಿಸುವ ಎಂಬ ಒಂದು ಮಾತನ್ನು ನಮ್ಮ ಅಧ್ಯಕ್ಷರು ಹೇಳಿದರು. ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶದ ವರ್ಧಂತೋತ್ಸವ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ಮಹಾಶಿವರಾತ್ರಿ, ಹನುಮ ಜಯಂತಿ, ನವರಾತ್ರಿ, ದೀಪಾವಳಿ, ಲಕ್ಷ್ಮೀ ಪೂಜೆ, ತುಳಸಿ ಪೂಜೆ, ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆ, ಅಖಂಡ ಭಜನೆ, ಸ್ಕಂದ ಷಷ್ಠಿ ಹೀಗೆ ವರ್ಷವಿಡೀ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದೆ. ಪ್ರತಿ ತಿಂಗಳ ಕೊನೆಯ ಶುಕ್ರವಾರ ಸಾಯಂಕಾಲ ಶ್ರೀದೇವಿಗೆ ಆವೇಶ ರೂಪದಲ್ಲಿ ಊರಿನ ಕಟಪಾಡಿ ಸಮೀಪದ ಶ್ರೀ ಚೌಡೇಶ್ವರಿ ದೇವಸ್ಥಾನದ ದೇವಿಪಾತ್ರಿ ಸಚಿನ್ ಶೆಟ್ಟಿ ಅವರಿಂದ ದರ್ಶನ ಸೇವೆ ನಡೆಯುತ್ತಿದೆ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.